ಆರ್ಸಿಬಿ ಅಭಿಮಾನಿಗಳ ಕಾಲ್ತುಳಿತದಲ್ಲಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿರಿಯ ಅಧಿಕಾರಿಗಳ ತಲೆದಂಡ ಮಾಡುತ್ತಾ ಸರ್ಕಾರ ಅನ್ನೋ ಪ್ರಶ್ನೆ ಇದೆ. ಡಿಪಿಎಆರ್ ಕಾರ್ಯದರ್ಶಿ ಸತ್ಯವತಿ ಅವರ ತಲೆದಂಡ ಆಗುತ್ತಾ? ವಿಧಾನಸೌಧದ ಡಿಸಿಪಿ ಕರಿಬಸವನಗೌಡ ಸ್ಥಾನಕ್ಕೂ ಕೂಡ ಕುತ್ತು ಬರುತ್ತಾ? ಕಾರ್ಯಕ್ರಮ ಆಯೋಜನೆಗೆ ಪೂರ್ವ ತಯಾರಿ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ, ಸರ್ಕಾರಕ್ಕೆ ಮುಜುಗರ ತಂದಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಡಿಸಿಪಿ ಪತ್ರ ಈಗಾಗಲೇ ಸಿಎಂ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಅವರ ತಲೆದಂಡ ಆಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿದ್ದಾರೆ ಕೆಲವರನ್ನ. ಇದೀಗ ಇಬ್ಬರು ಅಧಿಕಾರಿಗಳಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ? ಸತ್ಯವತಿ ಅವರ ವಿಚಾರದಲ್ಲಿ ನಿನ್ನೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಇದ್ರು, ಅವ್ರದ್ದೇನ್ರಿ ತಪ್ಪಿದೆ ಅಂತ ವಹಿಸ್ಕೊಂಡು ಮಾತಾಡಿದ್ರು. ಬಟ್ ಈಗ ಏನಾಗುತ್ತೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಇದೀಗ ಮತ್ತಿಬ್ಬರು ಅಧಿಕಾರಿಗಳಿಗೆ ಸಂಕಷ್ಟ ಕಾದಿದ್ಯಾ? ನೆನ್ನೆ ಎಲ್ಲ ಕಡ್ಡಾಯ ರಜೆ ಮೇಲೆ ಹೋಗಬಹುದು ಅಂತ ಮಾತುಗಳು ಓಡಾಡ್ತಾ ಇತ್ತು. ಬಟ್ ಈಗ ಏನ್ ಮಾಡ್ತಾರೆ ಗೋವಿಂದ ರಾಜು ಅವರು, ರಾಜಕೀಯ ಕಾರ್ಯದರ್ಶಿ? ಹಾಗೆ ನೋಡೋದಾದ್ರೆ ಇವರೇ ಅಂತೆ, ಇಲ್ಲ ಸರ್ ಮಾಡಲೇ ಬಿಡಬೇಕು, ಕ್ರೆಡಿಟ್ ತಗೊಳ್ಳೇ ಬಿಡಬೇಕು, ಇವತ್ತೇ ಕರೆಸಿಬಿಡೋಣ ಅಂದ್ಕೊಂಡು ಗೋಜಲು ಮಾಡಿ ಗೊಂದಲ ಹುಟ್ಟಿಸಿ ಇದೀಗ 11 ಜನ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ರು. ಅದರ ಬೆನ್ನಲ್ಲೇ ಅವ್ರನ್ನ ತೆಗೆದು ಹಾಕ್ಬಿಟ್ರು. ಬಿಡಿ, ಮುಲಾಜೆ ನೋಡ್ಲಿಲ್ಲ ಸಿದ್ದರಾಮಯ್ಯ ಅವರು. ಇದೀಗ ನೆಕ್ಸ್ಟ್ ಉಳಿದಿರುವಂಥದ್ದು ಸತ್ಯವತಿ. ಇವ್ರಿಗೂ ಕೂಡ ತಲೆದಂಡ ಕಾದಿದ್ಯಾ? ತಲೆದಂಡ ಅನ್ನುವಂತಹ ಶಿಕ್ಷೆ ಕಾದಿದ್ಯಾ ಡಿಪಿಆರ್ ಕಾರ್ಯದರ್ಶಿ ಅವರಿಗೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಸೊ ಏನು ನಿರ್ಧಾರವನ್ನ ರಾಜ್ಯ ಸರ್ಕಾರ ಮತ್ತು ಕಾಂಗ್ರೆಸ್ ತಗೊಳ್ಳುತ್ತೆ ಸತ್ಯವತಿ ಅವರ ವಿಚಾರದಲ್ಲಿ ಅನ್ನುವಂಥದ್ದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಓಕೆ, ಇದೀಗ ಒಂದು ಕಡೆ ಪೊಲೀಸ್ ಅಧಿಕಾರಿಗಳ ತಲೆದಂಡ ಆಗಿತ್ತು, ಅದರ ಬೆನ್ನಲ್ಲೇ ಕೆಲ ನಾಯಕರುಗಳ ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು. ವಾಟ್ ನೆಕ್ಸ್ಟ್? ಹಾಗಾದ್ರೆ ಮುಂದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಡಿಪಿಎಆರ್ ಕಾರ್ಯದರ್ಶಿ ಆಗಿರೋ ಸತ್ಯವತಿ ಅವರನ್ನೂ ಕೂಡ ತಲೆದಂಡ ಮಾಡ್ತಾರಾ? ಈ ಕಾಲ್ತುಳಿತ ಪ್ರಕರಣದಲ್ಲಿ 11 ಜನ ಸಾವನ್ನಪ್ಪಿದ್ರಲ್ಲ, ಅವ್ರಿಗೂ ಕೂಡ ಶಿಕ್ಷೆ ಆಗುತ್ತಾ? ಇವರ ಪಾತ್ರ ಏನು? ಇವ್ರು ಏನು ಮಾಡಿದ್ರು ಈ ಕೇಸ್ನಲ್ಲಿ? ಅಂದ್ರೆ ಈಗ ಸರಿಯಾದಂತಹ ಕೆಲಸವನ್ನ ನಿರ್ವಹಿಸಿರ್ಲಿಲ್ಲ ಅಂತನಾ, ಅಥವಾ ನೆಗ್ಲೆಕ್ಟ್ ಮಾಡಿದ್ರು ಅಂತನಾ? ಸರ್ಕಾರಕ್ಕೆ ಮುಜುಗರ ಆಗಿರೋದಂತೂ ಗ್ಯಾರಂಟಿ ಅಲ್ವಾ? ಹಾಗಾಗಿ ಸತ್ಯವತಿ ಅವರ ತಲೆದಂಡ ಕೂಡ ಆಗುತ್ತಾ ಅನ್ನುವಂಥದ್ದು ಸದ್ಯದ ಪ್ರಶ್ನೆ.